ಪರಲೋಕದಲ್ಲಿರ್ತಕ್ಕಂಥ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡೋದು ಈ ವಾಕ್ಯಗಳನ್ನು ಪವಿತ್ರ ತಂದೆ ದೇವರಿಗೆ ನಾವು ಪವಿತ್ರಾತ್ಮನ ಅಭಿಷೇಕಿಸು. ಪವಿತ್ರಾತ್ಮನೆ, ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ನಮ್ಮನ್ನು ಇದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡುವ ಪವಿತ್ರಾತ್ಮನೆ, ಈ ವಾಕ್ಯದಲ್ಲಿ ಅಡಕವಾಗಿರುವ ಗೂಢಾರ್ಥಗಳನ್ನು ನಮ್ಮ ಕಲಿಗೆ ಕಲಿಸಿಕೊಡುವುದನ್ನು ಉಪಯೋಗಿಸು. ಮುಂದೆ ವಾಕ್ಯವಿರುವ ನಿನ್ನ ಪ್ರತಿಯೊಬ್ಬ ಮಕ್ಕಳು ಈ ವಾಕ್ಯದ ಮುಖಾಂತರ ಅವರು ಇನ್ನೂ ಹೆಚ್ಚು ಪ್ರಾರ್ಥನೆ ಮಾಡುವಂತೆ, ಪ್ರಾರ್ಥನೆ ವೀರರಾಗಿ ಬಿಡುವಂತೆ, ಅವರು ಮಾಡುವ ಪ್ರಾರ್ಥನೆಯ ಉತ್ತರ ಹೊಂದಿಕೊಳ್ಳುವಂತೆ ಈ ವಾಕ್ಯ ನಿನ್ನ ಮಕ್ಕಳನ್ನು ಬಲಪಡಿಸಬೇಕು ನಾನು ಬಿಡ್ಕೊಳ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಇವತ್ತು ನಾವು ಸ್ಟಡಿ ಮಾಡ್ತೇವೆ ದಾನಿಯೇಲ ಪ್ರವಾದನ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ದಾನಿಯೇಲ್ ಚಾಪ್ಟರ್ 6 verse 10. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 150 ಮೊಣಕಾಲುರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಈ ವಾಕ್ಯದಲ್ಲಿ ನೋಡ್ತೇವೆ, ದಾನಿಯೇಲನಿಗೆ ಈ ಒಂದು ತನ್ನ ಜೀವಿತದಲ್ಲಿ ಅನೇಕ ರೀತಿಯ ಶೋಧನೆಗಳು ಬಂದು ನಾವು ನೋಡ್ತೇವೆ. ಒಂದು ಶೋಧನೆ, ಅವನನ್ನು ಬೆಂಕಿಯಲ್ಲಿ ಹಾಕಲ್ಪಟ್ಟಿದ್ದು ಅವನ ನಂಬಿಕೆ ಪರೀಕ್ಷೆ ಮಾಡಲಿಕ್ಕೆ. ಅಲ್ಲಿ ಆ ದಾನಿಯೇಲನನ್ನು ಪ್ರಾರ್ಥನೆ ವೀರನಾದ ನಿಮಿತ್ತವಾಗಿ ಆ ಬೆಂಕಿಯ ಬಲವನ್ನು ಆರಿಸಲಿಕ್ಕೆ ಅವನು ಸತ್ತನಾದನು. 7ನೇ ಶೋಧನೆ ನೋಡ್ತೇವೆ, ಅವನಿಗೆ ಸೀಮೆದ ಗವಿಲಿ ಹಾಕಿದ್ರು. ಆ ದಾನಿಯೇಲನ ಪ್ರಾರ್ಥನೆ ವೀರನಾದ ನಿಮಿತ್ತವಾಗಿ ದೇವರು ದೂತನನ್ನು ಕಳಿಸಿ ಸೀಮದ ಬಾಯಿಯನ್ನು ಕಟ್ಟಿದರು. ಆದರೆ ಇವತ್ತು ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಅನೇಕ ರೀತಿಯ ಶೋಧನೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ನಂಬಿಕೆ ಪರೀಕ್ಷೆ ಬರ್ತವೆ. ಅದೆಲ್ಲ ಪರೀಕ್ಷೆಗಳಲ್ಲಿ, ಎಲ್ಲ ಶೋಧನೆಗಳಲ್ಲಿ ದಾನಿಯೇಲನಾಗೆ ನೀವು ನಂಬಿಕೆಯಲ್ಲಿ, ಪ್ರಾರ್ಥನೆಯಲ್ಲಿ ಜಯವನ್ನು ತರಬೇಕಾದ್ರೆ ನೀವು ಪ್ರಾರ್ಥನೆ ವೀರರಾಗಬೇಕು. ಹಾಗಾದ್ರೆ ಪ್ರಾರ್ಥನೆ ವೀರರು ಹೇಗೆ ಎಂಬುದಾಗಿ ನಾವು ಅನೇಕ ದಿನಗಳಿಂದ ನಾವು ಈ ಬೈಬಲ್ ಸ್ಟಡಿ ನಾನು ಕೊಡ್ತಾ ಇದ್ದೇನೆ. ಇವತ್ತಿನ ದಿನ ಪ್ರೇರೆ ನಾವು ಅಲ್ಲಿ 3ನೇ ಭಾಗದಲ್ಲಿ 15 ಎಂಬುದಾಗಿ ನಾವು ನೋಡಿಕೊಂಡು ಬಂದಿದ್ದೇವೆ. ಇವತ್ತು ನಾವು ಮೊನ್ನೆ ನಾವು 11ನೇ ಪಾಯಿಂಟ್ ನಿಲ್ಲಿಸ್ತೇವೆ. ಇವತ್ತು 12ನೇ ಪಾಯಿಂಟ್ ನೋಡೋಣ ಪ್ರೇರೆ. ಪ್ರಾರ್ಥನೆಯ ವಿಧಗಳಲ್ಲಿ 15 ವಿಧಗಳು. ಇವತ್ತು ನಾವು 12ನೇ ವಿಧದ ಪ್ರಾರ್ಥನೆ ನೋಡೋಣ. ಪಾಯಿಂಟ್ 12, ನಂಬಿಕೆಯ ಪ್ರಾರ್ಥನೆ. 12 ಪಾಯಿಂಟ್ ಆಗಿದೆ, ನಂಬಿಕೆಯ ಅಥವಾ ನಂಬಿಕೆಯಲ್ಲಿ ಮಾಡುವ ಪ್ರಾರ್ಥನೆ. ಇಂಗ್ಲಿಷಲ್ಲಿ ಪ್ರೇಯಿಂಗ್ ಇನ್ ಫೇತ್. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. ಫಸ್ಟ್ ಲೆಟರ್ ಆಫ್ ಜಾನ್ chapter 3 verse 21. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಪ್ರಿಯರೇ, ನೋಡ್ತೇವೆ ನೀವು ಈಗ 11 ವಿಧ ಪ್ರಾರ್ಥನೆಗೆ ನಾವು ಮೊನ್ನೆ ಶುಕ್ರವಾರ ನಾನು ನಿಮಗೆ ಕಲಿಸಿಕೊಟ್ಟಿದ್ದೇನೆ. ಈಗ 12ನೇ ಪಾಯಿಂಟ್ ಬಂದ್ರೆ, ಪ್ರಿಯ ನಿಮ್ಮ ಎಲ್ಲಾ ಪ್ರಾರ್ಥನೆಯು ಉತ್ತರ ಬರಬೇಕಾದ್ರೆ ನಿಮಗೆ ಮುಖ್ಯ ಮೊದಲು ನಂಬಿಕೆ ಬೇಕು. ಈ ನಂಬಿಕೆ ನಿಮ್ಮಲ್ಲಿ ಆ ಪ್ರಾರ್ಥನೆ ಕೇಳುತ್ತಾನೆ, ಪ್ರಾರ್ಥನೆ ಕೊಡುತ್ತಾನೆ ಎಂಬ ನಂಬಿಕೆ ಬರಬೇಕಾದ್ರೆ ಮೊದಲ ಪುಸ್ತಕ ಹೇಳ್ತಾನೆ, ಪ್ರಿಯರೇ ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸುತ್ತಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸಾಕ್ಷಿ ನಿಮಗೆ ದೋಷಿ ಅಥವಾ ಪಾಪಿ ಅಥವಾ ಅಪರಾಧಿ ತೀರ್ಪು ಕೊಡುವಾಗ ಆ ನಿಮ್ಮ ಮನಸ್ಸಾಕ್ಷಿಯನ್ನು ಯಾವ ರೀತಿಯಲ್ಲಿ ಇದ್ರೆ, ಯಾವ ಸಂಗತಿಯಲ್ಲಿ ನಿಮ್ಮ ಮನಸ್ಸಿಗೆ ದೋಷಿ ಇರ್ತದೋ ಅದನ್ನು ವಾಕ್ಯದ ಮೂಲಕ ಪರೀಕ್ಷಿಸಿಕೊಂಡು ಆ ಪಾಪ ಒಪ್ಪಿಕೊಂಡು ಅರಿಕೆ ಮಾಡುವ ತನಕ ನಿಮ್ಮ ಹೃದಯದಲ್ಲಿ ನಾನು ನಿರಾಪರಾಧಿ ಎಂಬ ಮನಸ್ಸಿಗೆ ಸಾಕ್ಷಿ ಕೊಡುವುದಿಲ್ಲ. ಇಲ್ಲಿ ಅಪೊಸ್ತಲರು ಹೇಳ್ತಾನೆ, ನಿಮ್ಮ ಹೃದಯ ನಿಮ್ಮನ್ನು ದೋಷಗಳನ್ನು ನಿರ್ಣಯಿಸದಿದ್ದರೆ ನಿಮಗೆ ದೇವರ ಧೈರ್ಯ ಉಂಟು. ಆಗ ನಿಮ್ಮ ನಂಬಿಕೆ ಅಲ್ಲಿ ಫುಲ್ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿಸಲಾಗ್ತೀರಿ. ಒಂದು ವೇಳೆ ನಿಮ್ಮ ದೇವರಿಗೆ ದೋಷಿ ನಿರ್ಣಯಿಸುವುದಾದ್ರೆ ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಬರುವುದಿಲ್ಲ. ಆ ಪ್ರಾರ್ಥನೆ ಎಷ್ಟು ಮಾಡಿದ್ರು ವ್ಯರ್ಥವಾಗ್ತದೆ. ಹಾಗಾದರೆ ನಿಮ್ಮ ಪ್ರಾರ್ಥನೆಯು ನಂಬಿಕೆಯಲ್ಲಿ ಆಗಬೇಕು. ಅಥವಾ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಹೃದಯವನ್ನು ಪರೀಕ್ಷೆ ಮಾಡಬೇಕು. ಯಾವ ಸಂಗತಿಯಲ್ಲಿ ನಿಮ್ಮ ಹೃದಯವು ನಿಮಗೆ ತೀರ್ಪು ಮಾಡುವುದಾದರೆ, ಅದು ದೋಷಿ ಇರುವುದಾರೆ, ಪಾಪ ಇರುವುದಾರೆ, ನೀವು ಕೂಡಲೇ ಚೆಕ್ ಮಾಡಬೇಕು. ಪವಿತ್ರಾತ್ಮನ ಕೇಳಬೇಕು. ಪವಿತ್ರಾತ್ಮನೆ, ಎಲ್ಲಿ ನಾನು ತಪ್ಪು ಮಾಡಿದ್ದೇನೆ,
ಯಾವ ನಾನು ತಪ್ಪು ಮಾಡಿದ್ದೇನೆ, ಎಲ್ಲಿನ ವಾಕ್ಯ ಅವಿದ್ಯನಾಗಿದ್ದೇನೆ ಎಂದು ಪವಿತ್ರ ಕೇಳಬೇಕು. ನೀವು ಪರೀಕ್ಷೆ ಮಾಡಬೇಕು, ವಾಕ್ಯದಲ್ಲಿ ಶೋಧಿಸಬೇಕು. ಆದ್ರೆ ನಿಮ್ಮ ಮನಸ್ಸು ಅತಿ ಸ್ಪಷ್ಟವಾಗಿ ನಿಮಗೆ ಇದೇನು ಪಾಪ ಮಾಡಿದ್ದೀನಿ ನಿಮಗೆ ತೀರ್ಪು ಕೊಡದೆ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ಬಿಟ್ಟು ಬಿಡಬೇಕು. ಆಗ ಎಷ್ಟು ರಕ್ತವು ನಿಮ್ಮ ಹೃದಯವನ್ನು ತೊಳೆದು ಶುದ್ಧೀಕರಿಸಲ್ಪಡುವಾಗ ನಿಮಗೆ ಧೈರ್ಯ ಬರ್ತದೆ, ನಿಮಗೆ ನಂಬಿಕೆ ಬರ್ತದೆ. ಆಗ ನೀವು ಮಾಡೋ ಪ್ರಾರ್ಥನೆಯು ದೇವರಿಗೆ ಕೇಳಿಕೊಂಡು ಆ ಪ್ರಾರ್ಥನೆ ಉತ್ತರವನ್ನು, ಆ ಪ್ರಾರ್ಥನೆಯ ಬಿಡುಗಡೆಯನ್ನು, ಪ್ರಾರ್ಥನೆಗಳ ಆಶೀರ್ವಾದವನ್ನು, ಆ ಪ್ರಾರ್ಥನೆ ಮಾಡೋ ಸಹಿತವನ್ನು ಓಡಿ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಂದರೆ ನಂಬಿಕೆಯಲ್ಲಿ ಮಾಡೋ ಪ್ರಾರ್ಥನೆ ಅದು ವ್ಯರ್ಥವಾಗ್ತದೆ. ಇನ್ನೊಂದು ನಾನು ನೋಡ್ತೇವೆ, ಇಬ್ರಿಯವರಿಗೆ ಪತ್ರಿಕೆ 10ನೇ ಆದ್ಯದಲ್ಲಿ 22ನೇ ವಾಕ್ಯ. Hebrews chapter 10 verse 22. ಇಬ್ರಿಯವರಿಗೆ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಆದ ಕಾರಣ ನಿನ್ನಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪರೀಕ್ಷಿಸಿಕೊಂಡು ದೇಹವನ್ನು ತಿಳಿಯುವುದರಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಇಲ್ಲಿ ಅಪೊಸ್ತಲರು ಸಹ ಅದೇ ಹೇಳ್ತಾರೆ. ಅಪೊಸ್ತಲರು ಈಗ ಹೇಳ್ತಾನೆ, ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ. ಇಲ್ಲಿ ಅಪೊಸ್ತಲರು ನಿಮ್ಮ ಪ್ರಾರ್ಥನೆಯು ನಂಬಿಕೆಯನ್ನು ಪ್ರಾರ್ಥನೆ ಮಾಡಬೇಕು. ನಂಬಿಕೆಯಿಲ್ಲದೆ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ಪರಲೋಕವು ಉತ್ತರ ಸಿಗುತ್ತೆ. ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಅಪೊಸ್ತಲರು ಹೇಳ್ತಾನೆ, ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸಿಗೆ ಸಾಕ್ಷಿ ಹೇಳದಂತೆ. ಹಾಗಾದ್ರೆ ಪಾಪ ಮಾಡಿದರೆ ಮಾತ್ರವೇ ನಮ್ಮ ಮನಸ್ಸು ಅಪರಾಧಿ ಪಾಪಿ ಎಂದು ನಿಮಗೆ ಸಾಕ್ಷಿ. ಆಗ ಸಾಕ್ಷಿ ಕೊಡುವ ನನ್ನ ಅಪರಾಧಿ ಅಲ್ಲ, ನನ್ನ ಪಾಪಿ ಎಂಬುದನ್ನು ತಿರಸ್ಕಾರ ಮಾಡದೆ ನಾವು ದೇವರ ಮುಂದೆ ನಮ್ಮ ಹೃದಯವನ್ನು ಪರೀಕ್ಷೆ ಮಾಡಬೇಕು. ವಾಕ್ಯದಿಂದ ನಾವು ಪರೀಕ್ಷೆ ಮಾಡಬೇಕು. ಮತ್ತು ಯಾವ ವಿಷಯದಲ್ಲಿ ನಮ್ಮ ಮನಸ್ಸು ಅಪರಾಧ ಸಾಕ್ಷಿಬೇಕು ಆ ಪಾಪವನ್ನು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು. ಆಗ ಯೇಸು ರಕ್ತ ಎನ್ನುತ್ತದೆ ನಮ್ಮ ಹೃದಯವನ್ನು ಪ್ರೋಕ್ಷಿಸುತ್ತದೆ. ಎಷ್ಟು ತನಕ ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅಷ್ಟು ತನಕ ನಿಮ್ಮ ಮನಸ್ಸಿಗೆ ಅಪರಾಧಿ ತಿಳ್ಕೊಡದಾಗ್ತದೆ. ಆ ರೀತಿ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ಉತ್ತರ ಬರಲಿಕ್ಕೆ ಆಗುವುದಿಲ್ಲ, ಅಥವಾ ಪ್ರಾರ್ಥನೆ ವಿವರಣೆ ಆಗಲಿಕ್ಕೆ ಆಗುವುದಿಲ್ಲ. ದೀರ್ಘ ಪ್ರಾರ್ಥನೆ ಮಾಡಲಿಕ್ಕೂ ನೀವು ಸಾಧ್ಯವಾಗುವುದಿಲ್ಲ. ಅದರಲ್ಲಿ ಅಪೊಸ್ತಲರು ಹೇಳ್ತಾರೆ, ನೀವು ದೇವಸ್ಥಾನದಲ್ಲಿ ಬರುವಾಗ ನಿಮ್ಮ ಮನಸ್ಸು ಅಪರಾಧದಿಂದ ಸಾಕ್ಷಿ ಕೊಡುವಾಗ ನೀವು ಹೆದರಬಾರದು, ನಿಲ್ಲಿಸಬಾರದು, ಅದನ್ನು ಒಪ್ಪಿಕೊಳ್ಳಬೇಕು. ಯೇಸು ಕ್ರಿಸ್ತ ರಕ್ತವನ್ನು ಪ್ರೋಕ್ಷಿಸಿಕೊಳ್ಳಬೇಕು. ಅದು ಯಾವಾಗ ಅಪೊಸ್ತಲ ಯೋಹನ ಹೇಳ್ತಾನೆ, 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದು ನೀತಿವಂತನು ನಂಬಿಗಸ್ತನು ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ನೀತಿವಂತನಿಗೆ ಮಾಡುತ್ತಾನೆ. ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಳದಿದ್ದರೆ ರಕ್ತ ನಿಮಗೆ ಪ್ರೋಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ಒಪ್ಪಿಕೊಳ್ಳುವುದಾದರೆ ದೇವರ ನಂಬಿಕಸ್ತನು, ಆತ ಮಗನಾದ ಯೇಸು ರಕ್ತವು ನೀವು ಪ್ರೋಕ್ಷಿಸಿಕೊಳ್ಳುವಾಗ ಆ ರಕ್ತ ನಿಮ್ಮ ಮನಸಾಕ್ಷಿಯನ್ನು ತೊಳೆದು ಶುದ್ಧೀಕರಿಸುತ್ತದೆ. ಮತ್ತು 8ನೇ ಸಂಗತಿ ಅಪೊಸ್ತಲರು ಹೇಳ್ತಾರೆ, ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಳ್ಳಬೇಕು. ಇದರ ಅರ್ಥ ನೋಡಿದ್ರೆ ಹಳೆ ಉಡುಗೊರೆಯಲ್ಲಿ ನಾವು ನೋಡ್ತೇವೆ, ದೇವದರ್ಶನ ಗುಡಾರ ಅಂದರೆ ಹಳೆ ಉಡುಗೊರೆಯಲ್ಲಿ ದೇವರಿಗೆ ಆರಾಧನೆ ಮಾಡಲಿಕ್ಕೆ ನಿಯಮಗಳಿತ್ತು. ಮತ್ತು ಅಲ್ಲಿ ದೇವರ ಆರಾಧನೆ ಮಾಡಲಿಕ್ಕೆ ಅವರಿಗೆ ದೇವದರ್ಶನ ಗುಡಾರ ಕಟ್ಟಲಿಕ್ಕಿತ್ತು. ಅಲ್ಲಿ ಒಂದು ನಾವು ನೋಡ್ತೇವೆ, ಅವರು ಆ ದೇವರ ದರ್ಶನಕ್ಕೆ ಹೋಗುವ ಮೊದಲು ಅಲ್ಲಿ ಒಂದು ಗಂಗಾಳ ಅಂದರೆ ನೀರಿನಲ್ಲಿ ತುಂಬಲ್ಪಟ್ಟ ಒಂದು ಗಂಗಾಳವನ್ನು ಮಾಡುತ್ತಿದ್ದರು. ಆ ಗಂಗಾಳದಲ್ಲಿ ಅವರು ಕೈ ಕಾಲುಗಳನ್ನು ತೊಳೆದುಕೊಂಡು ಅವರು ಪವಿತ್ರ ಸ್ಥಾನಕ್ಕೆ ಅಥವಾ ದೇವರ ಆಸನಕ್ಕೆ ಹೋಗಬೇಕಾಗಿತ್ತು. ಒಂದು ವೇಳೆ ಅವರು ಗಂಗಾಳಿನಲ್ಲಿ ತಮ್ಮ ಕೈ ಕಾಲುಗಳನ್ನು ತೊಳೆದುಕೊಳ್ಳದೆ ಹೋದರೆ ಅವರು ಸಾಯುತ್ತಿದ್ದರು. ಇದರ ಅರ್ಥ ಆತ್ಮಿಕ ಅರ್ಥವಾಗಿದೆ. ಇವತ್ತು ದೇವರ ವಾಕ್ಯ ಆ ತಿಳಿ ನೀರಿಗೆ ಹೋಲಿಕೆ ಮಾಡಿದೆ. ಪ್ರೇರೆ ಎಷ್ಟು ನೀವು ವಾಕ್ಯ ಓದುತ್ತೀರೋ, ಪ್ರೇರೆ ಪ್ರಾರ್ಥನೆ ಮಾಡುವ ಮೊದಲು ಒಂದು ನಿಮ್ಮ ಮನಸ್ಸಿಗೆ ಅಪರಾಧ ತಿಳ್ಕೊಳ್ಳೋದರೆ ಮೊದಲು ನೀವು ಬೈಬಲ್ ಓದಿರಿ, ಸತ್ಯವೇದ ಓದಿರಿ. ನಿಮ್ಮ ವಾಕ್ಯ ಎಷ್ಟು ಓದುತ್ತೀರೋ ವಾಕ್ಯ ಧ್ಯಾನ. ಈ ವಾಕ್ಯ ಪ್ರೇರೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಕಲ್ಮಶಗಳನ್ನು ತೊಳೆದು ಶುದ್ಧೀಕರಿಸುತ್ತದೆ. ನಿಮ್ಮ ಮನಸ್ಸಾಕ್ಷಿ ಯಾವ ತೀರ್ಪು ಅದನ್ನು ತೋರಿಸುತ್ತದೆ. ಈ ರೀತಿ ಪ್ರೇರೆ ನಿಮ್ಮ ದೇಹ ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳಾಗಿದೆ, ಅದನ್ನು ವಾಕ್ಯದಿಂದ ತೊಳೆಯುವವರಾಗಬೇಕು. ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಅವರಿಗೆ ನಂಬಿಕೆ ಇರುವುದಿಲ್ಲ. ಇನ್ನೊಂದು ಮಿಸ್ಟೇಕ್, ಅವರ ಆಲೋಚನೆಗಳಲ್ಲಿ ನಕಾರಾತ್ಮಕ ಆಲೋಚನೆಗಳು, ಅಪನಂಬಿಕೆ ಆಲೋಚನೆಗಳು, ಕೆಲವು ರೀತಿಯಲ್ಲಿ ಕೆಟ್ಟ ಆಲೋಚನೆಗಳು ತುಂಬಲ್ಪಟ್ಟ ನಿಮಿತ್ತಾಗಿ ಅವರ ಪ್ರಾರ್ಥನೆ ಮಾಡಲು ಹೋಗುದ. ಅದಕ್ಕೆ ಅಪೊಸ್ತಲರು ಮೊದಲಾಗಿ ಆದ ಕಾರಣ ನೀನು ಅಪರಾಧದಿಂದ ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳಿದಂತೆ ನಾವು ಹೃದಯವನ್ನು ಪ್ರೋತ್ಸಾಹಿಸಿಕೊಳ್ಳಬೇಕಂತಾನೆ. ಎರಡನೇದಾಗಿ ದೇಹವನ್ನು
ಇದರಿಂದ ತೊಳೆದುಕೊಳ್ಳಬೇಕಾಗ್ತದೆ. ಮೂರನೇದಾಗಿ ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಅಂದರೆ ಈ ನಂಬಿಕೆ ನಿಮ್ಮಲ್ಲಿ ಬರಬೇಕು, ನಂಬಿಕೆ ನಿಮ್ಮಲ್ಲಿ ವೃದ್ಧಿಯಾಗಬೇಕು. ಅದಕ್ಕೆ ಎಷ್ಟು ನೀವು ವಾಕ್ಯ ಓದುತ್ತೀರೋ ಅಥವಾ ಕೇಳುತ್ತೀರೋ ಅಥವಾ ಧ್ಯಾನ ಮಾಡ್ತೀರೋ ಆಗ ನಿಮ್ಮ ನಂಬಿಕೆಯು ವೃದ್ಧಿಯಾಗ್ತದೆ. ಪೂರ್ಣ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಕಲಿತುಕೊಳ್ಳಬೇಕು. ಅಂದರೆ ಆ ನಂಬಿಕೆ ನಿಮಗೆಲ್ಲವೂ ನಿಮ್ಮ ಹೃದಯಕ್ಕೆ ತಿರುಗು ಕೊಡ್ತದೋ ಪ್ರಾರ್ಥನೆ ಮಾಡೋ ಮೊದಲು ಬೈಬಲ್ ಓದುವ ಅಭ್ಯಾಸ ಎಷ್ಟು ಓದುತ್ತೀರೋ ಹೊಸವನ್ನು ಬಿಟ್ಟರೆ ಮನೆಯನ್ನಾಗಿಟ್ಟರೆ ಓದಬೇಕು, ಹೊಸ ಮಾಡಬೇಕು, ಓದಬೇಕು. ಆನಂತರ ಕೀರ್ತನೆಗಳು ಓದಿ ನಾಡುತ್ತೀರ ಅಂದರೆ ಕೀರ್ತನೆ ನಾಡೋಕ್ತಿ ಅದು ಹೊಸ ಮಡಿಗೂ ಓದಬೇಕು. ಎಷ್ಟು ಇದ್ದಾರೆ ಓದಿದ್ರು ಮತ್ತು ಧ್ಯಾನ ಮಾಡಿದ್ರು ಈ ವಾಕ್ಯ ನಿಮಗೆ ಪಾಪ ಅರಿಕೆ ಮಾಡಲಿಕ್ಕೆ ನಡೆಸುತ್ತದೆ. ಪಾಪ ಅರಿಕೆ ಮಾಡಿ ತಪ್ಪಿಸುತ್ತದೆ. ಅನಂತರ ಈ ವಾಕ್ಯ ನಿಮ್ಮ ದೇಹ ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ ಶುದ್ಧೀಕರಿಸುತ್ತದೆ. ಮೂರನೇದಾಗಿ ನಿಮ್ಮಲ್ಲಿ ಯಥಾರ್ಥ ಹೃದಯ ನಂಬಿಕೆ ತುಂಬಬೇಕು. ಈ ರೀತಿ ನೀವು ಪ್ರಾರ್ಥನೆ ಮಾಡೋ ಪ್ರಾರ್ಥನೆ, ನಂಬಿಕೆ ಮಾಡೋ ಪ್ರಾರ್ಥನೆ ದೇವರು ಕೇಳುತ್ತಾನೆ ಮತ್ತು ಅದಕ್ಕೆ ಉತ್ತರವನ್ನು ಕೊಡುವನು ಆಗಿದ್ದಾನೆ. ಅದು ಈ ನಂಬಿಕೆ ಇಲ್ಲದೆ ಮಾಡುವ ಪ್ರಾರ್ಥನೆ ಎಷ್ಟು ಪ್ರಾರ್ಥನೆ ಮಾಡೋದಿಲ್ಲ ಅದಕ್ಕೆ ಉತ್ತರ ಬರುವುದಿಲ್ಲ. ಮೂರನೇ ಸಂಗತಿ ನೋಡ್ತೇವೆ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 25 ಮತ್ತು 26ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ chapter 11 verse 25 and 26. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡಿ 25 ಓದಿ. 24 ಬೇಡ, 25 ಹೌದು 25 ಮಾತ್ರ. ಮಾರ್ಕನ ಸುವಾರ್ತೆ 11ರಲ್ಲಿ 25. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಪುನಃ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧ ಉಂಟು ಎಂಬುದೇ ನಿಮ್ಮ ಮನಸ್ಸು ಹೇಳಿದರೆ ನೀವು ಕೂಡಲೇ ಆ ವ್ಯಕ್ತಿಯನ್ನು ಏನು ಮಾಡಬೇಕು, ಮನಪೂರ್ವಕವಾಗಿ ಅವನಿಗೆ ಕೊಟ್ಟ ದುಃಖವಾಗಬಹುದು, ಅವರಿಗೆ ಅನ್ಯಾಯ ಮಾಡಬಹುದು, ಮೋಸ ಮಾಡಬಹುದು, ಸಾಲ ತೆಗೆದುಕೊಂಡು ಸಾಲಿಗೆ ಕೊಡದಿರಬಹುದು, ಆ ವ್ಯಕ್ತಿಯನ್ನು ಮಾಡಬೇಕು ನೀವು ಮನಪೂರ್ವಕವಾಗಿ ಶ್ರಮಿಸುತ್ತಾದ್ರೆ ಪರಲೋಕದಲ್ಲಿ ನಿಮ್ಮ ತಂದೆಯು ನಿಮ್ಮ ಪಾಪ ಶ್ರಮಿಸುತ್ತಾನೆ. ಹಾಗೆ ಮಾಡಿದರೆ ಮಾತ್ರವೇ ನಿಮಗೆ ನಂಬಿಕೆ ಕ್ರಿಯೆ ಮಾಡಲಿಕ್ಕೆ ಆಗ್ತದೆ. ಇದು ಮೂರನೇ ಸಂಗತಿ ಆಗಿದೆ. ಈ ಮೂರನೇ ಸಂಗತಿ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡ್ತಾರೆ ಅವರಲ್ಲಿ ಏನಿದೆ, ಕೆಲವರು ಬೇಕು ನೋವು ಇರ್ತದೆ, ಕೆಲವರು ಏನು ಮಾತಿನ ನೋವು ಮಾಡಿರ್ಬೋದು, ಕೆಲವರು ಸಾಲ ತೆಗೆದುಕೊಂಡು ಮಾತಿಗೆ ಪ್ರಕಾರ ಕೊಡದಿರಬಹುದು, ಅದು ನೋವು. ನಾನೇ ರೀತಿಯ ನೋವು. ಈ ಆ ನೋವನ್ನು ನೀವು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಮಾಡೋಕ್ಕೆ ಹೋಗುದಿಲ್ಲ. ಅದಕ್ಕೆ ಸಿಗ್ತದೆ ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ಯಾರ ಮೇಲೆ ವಿರುದ್ಧ ನಿಮಗೆ ಮನಸ್ಸು ಇರ್ತದೆ ಆ ವ್ಯಕ್ತಿಯನ್ನು ಹೃದಯಪೂರ್ವಕವಾಗಿ ಮನಪೂರ್ವಕ ದೇವರಿಗೆ ಸಮಯಕ್ಕೆ ದೇವ ನಾನು ಆ ವ್ಯಕ್ತಿಯನ್ನು ಹೃದಯದಿಂದ ಮನಸ್ಸಿಂದ ಅವರಿಗೆ ಶ್ರಮೆ ಕೊಡುತ್ತೇನೆ, ನನ್ನ ಶ್ರಮಿಸು ಎಂಬುದಾಗೆ ಆ ಹೃದಯಪೂರ್ವಕವಾಗಿ ಆ ವ್ಯಕ್ತಿಯಿಂದ ಹೃದಯ ತೆಗೆದು ಆ ನೋವನ್ನು ತೆಗೆದು ದೇವರಿಗೆ ಒಪ್ಪಿಸಿಕೊಡಬೇಕು. ಕೆಲವರು ಸಮಯ ಕೊಡ್ತಾರೆ, ನೋವು ಅದು ಅದು ಸಮಯ ಬರ ಹೃದಯದಿಂದ ವ್ಯಕ್ತಿಯನ್ನು ಪರಿಪೂರ್ಣ ದೇವರಿಗೆ ದೇವ ಈ ವ್ಯಕ್ತಿಯನ್ನು ನನ್ನ ಹೃದಯದಿಂದ ನನ್ನ ಮನಸ್ಸಿನಿಂದ ನಾನು ಸಮಯ ಕೊಡುತ್ತೇನೆ, ನಾನು ಶ್ರಮಿಸು, ಇನ್ನು ಮುಂದೆ ಆ ವ್ಯಕ್ತಿ ಬಗ್ಗೆ ನೋವು ನನ್ನ ಬಲ್ಲಿಗೆ ಬಿಡಬೇಡ. ಈ ರೀತಿ ನೀವು ಅವರಿಗೆ ಸಮಯ ಕೊಡುವುದಾದರೆ ದೇವರು ನಿಮ್ಮನ್ನು ಶ್ರಮಿಸ್ತಾನೆ. ಆಗ ನಿಮ್ಮ ಪ್ರಾರ್ಥನೆ ನಂಬಿಕೆಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈ ಮೂರು ಸಂಗತಿಗಳು ಮಾಡುತ್ತಿದ್ದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬಳಿಗೆ ಅಡ್ಡಿಯಾಗುತ್ತದೆ. ಈಗ ನಾವು ನೋಡ್ತೇವೆ 4 ಸಂಗತಿ ನೋಡುತ್ತೇವೆ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ chapter 11 verse 22 ನಿಂದ 24 ತನಕ. ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಈಗ 4 ಸಂಗತಿ ಆಗಿದೆ. ನೀವು ಪ್ರಾರ್ಥನೆ ಮಾಡುವಾಗ ಪ್ರೇರೆ ನೀವು ಬರೀ ಪ್ರಾರ್ಥನೆ ಮಾಡೋದು ಮಾತ್ರ, ಪ್ರಾರ್ಥನೆ ಮಾಡಿದ ನಂತರ ಆ ಪ್ರಾರ್ಥನೆ ಉತ್ತರವನ್ನು ಅಥವಾ ಪ್ರಾರ್ಥನೆ ಮಾಡುವಾಗ ನೀವು ವಾಗ್ದಾನ ತೆಗೆದು ಪ್ರಾರ್ಥನೆ ಮಾಡಿದ್ರೆ ಆ ವಾಗ್ದಾನವನ್ನು, ಅಥವಾ ಪ್ರಾರ್ಥನೆ ಮಾಡುವಾಗ ಪ್ರವಾದನೆ ಏನು, ಆ ಪ್ರವಾದನೆ ಏನು,
ಪ್ರಾರ್ಥನೆ ಮಾಡುವಾಗ ದೇವ ಇದನ್ನು ದರ್ಶನ ಕೊಡ್ತೀವಿ, ಈ ದರ್ಶನ ನೆರವೇರಿಸಿದ್ರೆ ಆ ದರ್ಶನವನ್ನು ಆ ನಿಮ್ಮ ಸಮಸ್ಯೆ ಮುಂದೆ ಆಗ್ಬೋದು. ರೋಗದ ಬಗ್ಗೆ ಅನೇಕರು ರೋಗಿಗಳು ಪ್ರಾರ್ಥನೆ ಮಾಡ್ತಾರೆ, ಆ ನಂಬಿಕೆ ನಿಮ್ಮ ರೋಗಗಳು ಗುಣವಾಗಬೇಕಾದ್ರೆ ಮೊದಲಿಗೆ ಫಸ್ಟ್ ಪಾಠ ಆಗಿದೆ ನಿಮ್ಮ ಹೃದಯವನ್ನು ಪರೀಕ್ಷೆ ಮಾಡಬೇಕು. ದೇವ ಯಾವ ಕಾರಣಕ್ಕೋಸ್ಕರ ಈ ಕಾಯಿ ನನಗೆ ಬಂದಿದೆ, ನೀವು ನನಗೆ ತಿಳಿಯಪಡಿಸು. ವಾಕ್ಯ ದಿನಾಲು ಹುಡುಕಬೇಕು, ದಿನ ವಾಕ್ಯ ಓದಬೇಕು, ದಿನ ಪವಿತ್ರ ಬೇಡಬೇಕು. ಆಗ ಪವಿತ್ರ ಒಂದು ವೇಳೆ ನಿಮ್ಮ ಪಾಪದ ನಿಮಿತ್ತವಾಗಿ ಯಾವ ರೋಗಗಳು ಬಂದರೆ ದೇವರನ್ನು ತೋರಿಸಿಕೊಡುತ್ತಾನೆ. ಅದು ಯಾವ ಕಾರಣ ಬಂದರೆ ಅದು ತೋರಿಸ್ಬೇಕು. ಆಗ ನಿಮ್ಮ ಹೃದಯವನ್ನು ರೋಷಿಸಿಕೊಳ್ಳಬೇಕು. ಮನಸ್ಸಿನ ಆಲೋಚನೆಯನ್ನು ವಾಕ್ಯದಿಂದ ತೊಳೆಯಬೇಕು. ಮತ್ತು ಎಷ್ಟು ವಾಕ್ಯ ಧ್ಯಾನ ಮಾಡಿದ್ರೆ ನಂಬಿಕೆ ತುಂಬಲ್ಪಡ್ತದೆ. ಆನಂತರ ಪ್ರೇರೆ ಒಬ್ಬೊಬ್ಬರು ಸಮಯ ಕೊಡಬೇಕು. ಹಾಗೆ ಮಾಡಿ ಪ್ರೇರೆ ನಿಮ್ಮ ರೋಗಕ್ಕೆ ಅಥವಾ ಸಾಲಕ್ಕೆ ನೀವು ಮಾತನಾಡಬೇಕು. ಸಾಲವೇ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನನ್ನ ಸಾಲವನ್ನು ಕೀರ್ತನೆ 37ನೇ ಕೀರ್ತನೆಯಲ್ಲಿ 21ನೇ ವಾಕ್ಯ ಹೀಗೆ ಹೇಳ್ತಾನೆ, ನೀತಿವಂತನು ತನ್ನ ಸಾಲವನ್ನು ತೀರಿಸಿ ಪರೋಪಕಾರಿಗೆ ಧರ್ಮ ಕೊಡುತ್ತಾನೆ. ಪ್ರೇರೆ ನೀವು ಹೇಳಬೇಕು, ನಾನು ನೀತಿವಂತನಾಗಿದ್ದೇನೆ, ನಾನು ನನ್ನ ಸಾಲವನ್ನು ತೀರಿಸಿಕೊಂಡು ಇನ್ನೂ ಪರೋಪಕಾರ ಧರ್ಮ ಕೊಡುತ್ತೇನೆ ಅಂತ ಪದೇ ಪದೇ ಅಟ್ಲೀಸ್ಟ್ ಒಂದು 3 ಸಲವಾದರೂ ನೀವು ಮಾತನಾಡುವವರಾಗಬೇಕು. ಹೀಗೆ ಮಾತನಾಡುವಾಗ ಪ್ರೇರೆ ನೀವು ನಂಬಿಕೆಯಿಂದ ಮಾತನಾಡುವಾಗ ಆ ಸಾಲ ಎಂಬ ಬೆಟ್ಟ ಪ್ರೇರೆ ಅದು ಕಿತ್ತು ಹೋಗಿ ಸಮುದ್ರದಲ್ಲಿ ಬೀಳುತ್ತದೆ. ನಿಮ್ಮ ರೋಗ ತಿಳಿಯುತ್ತಾರೆ ಪ್ರೇರೆ ದೇವರ ವಾಕ್ಯ ತೆಗೆದುಕೊಳ್ಳಬೇಕು. ಈ ಸಂಗಡ ಪುಸ್ತಕ 15ನೇ 26ನೇ ವಾಕ್ಯ, ಪೇತ್ರನ ಬರೆದ ಪತ್ರಿಕೆ 2ನೇ 24ನೇ ವಾಕ್ಯ. ದೇವರ ವಾಕ್ಯ ಇರ್ತದೆ, ಯೇಸುವಿನ ಪಾವನ ನನಗೆ ಗುಣವಾಯಿತು. ಅಲ್ಲಿ ಎಲ್ಲ ಗುಣವಾಗ್ಲುಂಟಲ್ಲ, ಗುಣವಾಯಿತು, ಆಲ್ರೆಡಿ ನಿಮ್ಮ ರೋಗ ಗುಣವಾಯಿತು. ದೇವ ಈ ವಾಕ್ಯ ನಂಬಿದ್ದಾರೆ ಬಾಂಧಿ ಹೇಳಬೇಕು, ನನ್ನ ರೋಗದ ಹೆಸರು ಹೇಳಬೇಕು. ಈ ರೋಗವೇ ನಾನು ಯೇಸುವಿನ ಗುಣವಾಗಿದ್ದೇನೆ. ಎಷ್ಟೆಷ್ಟು ದಿನಕ್ಕೆ 3 ಸಲವಾದರೂ ನೀವು ಬಾಯಿಂದ ಮಾತನಾಡಬೇಕು, ನಿಮ್ಮ ರೋಗದ ಹೆಸರನ್ನು ಹೇಳಿಕೊಂಡು. ಹೀಗೆ ಮಾಡುವಾಗ ನೀವು ಹೇಳಿದಂತೆ ಆ ರೋಗವಾಗಲಿ, ಆ ಬೆಟ್ಟವಾಗಲಿ, ಆ ಕಷ್ಟವಾಗಲಿ, ಆ ಚಿಂತೆ ಆಗಲಿ, ಸಾಲವಾಗಲಿ ಅದೇಂದರೆ ಅದು ನಿಮ್ಮಿಂದ ಹೋಗಿ ಸಮುದ್ರಕ್ಕೆ ಬೀಳುತ್ತದೆ. ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ಅರಿಕೆ ಮಾಡುವುದು. ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ ಏನಂತಾರೆ ಅವರು, ಅಯ್ಯೋ ನಾನು ಯಾವಾಗ ಸಾಲ ತೀರಿಸೋದು, ಸಾಲದ ಗುಡ್ಡ ಮೇಲೆ ಇರ್ಬೇಕು. ಇನ್ನೊಂದು ಪ್ರಾರ್ಥನೆ ಮಾಡ್ತಾರೆ ಈಗೋಸ್ಕರ. ಮತ್ತೆ ಡಾಕ್ಟರ್ ಹೇಳ್ತಾರೆ 3 ತಿಂಗಳು ಆಯುಷ, ಅದು ಹಾಗೆ ಪರಿಗಣಿಸಿ ನೀವು ಪ್ರಾರ್ಥನೆ ಮಾಡಿರ್ತೀರ, ನೀವು ಡಾಕ್ಟರ್ ಕೂಡ ಹೇಳ್ತೀರಾ, ವಾಕ್ಯ ಹೇಳ್ತೀರಿ. ಅದು ಪ್ರಾರ್ಥನೆ ಮಾಡಿದ ಹಾಗೆ ಪ್ರಾರ್ಥನೆ ಉತ್ತರವನ್ನು ಅಥವಾ ವಾಗ್ದಾನವನ್ನು ಮಾತನಾಡಬೇಕೆಂದರೆ ಇಷ್ಟನ್ನು ತನ್ನ ಸೇರಿದರೆ ನೀವು ಈ ಬೆಟ್ಟಕ್ಕೆ ಅಂದರೆ ನಿಮ್ಮ ಕಷ್ಟಕ್ಕೆ, ನಿಮ್ಮ ಸಮಸ್ಯೆಗೆ, ನಿಮ್ಮ ರೋಗಕ್ಕೆ ನೀವು ಕಿತ್ತುಕೊಂಡು ಹೋಗಿ ಎಂದು 3 ಸಲ ಹೇಳಬೇಕು. ಹಾಗೆ ನಂಬಿಕೆಯಿಂದ ಹೇಳುವಾಗ, ನಂಬಿಕೆ ಬಾಯಿಂದ ಮಾತನಾಡುವಾಗ ಆ ಬೆಟ್ಟ, ಆ ಕಷ್ಟ, ಆ ರೋಗ, ಆ ಸಾಲ ಇದ್ರೆ ಅದು ತನ್ನಷ್ಟಕ್ಕೆ ತಾನೇ ಕಿತ್ತುಕೊಂಡು ಬೀಳುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತ ಹೇಳುತ್ತಾನೆ. ಇದು ವೆರಿ ಸೀಕ್ರೆಟ್ ಆಗಿದೆ. ನಂಬಿಕೆಯಲ್ಲಿ ಮಾತನಾಡುವುದು ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ನಂತರ ಹೋಗಿದೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನ ಹೊಂದಿದ್ದೇವೆ ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಈಗ ನೀವು ನಂಬುವುದಾದ್ರೆ ಮಾತನಾಡಲೇಬೇಕು. ಇಲ್ಲದೆ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳಿದ್ರು ಅದನ್ನ ಹೊಂದಿದ್ದೇವೆ ನಂಬಿರಿ, ಅದು ನಿಮಗೆ ಸಿಕ್ಕುವುದು. ಅದನ್ನ ಉತ್ತರ ಬಂದ ನಂತರ ಥ್ಯಾಂಕ್ ಯು ಜೀಸಲ್ಲ, ಉತ್ತರ ಬರೋ ಸರಿ ರೋಗಿಗಳಿಗೆ ಪ್ರೇಯರ್ ಮಾಡುವಾಗ ರೋಗ ಗುಣವಾಗುವುದಿಲ್ಲ. ಅದೇ ನಂಬಿಕೆ ಮಾಡುತ್ತಾರೆ, ರಿಪೋರ್ಟ್ ಬರೋ ಮೊದಲೇ ಅವ್ರು ಹೇಳಬೇಕು, ನನ್ನ ರೋಗ ಗುಣವಾಗಿದೆ, ನನ್ನ ರಿಪೋರ್ಟ್ ನಾರ್ಮಲ್ ಬಂದಿದೆ. ಪದ್ಧತಿ ಹೇಳುವಾಗ ಆ ಉತ್ತರವನ್ನು ಮಾತನಾಡುವಾಗ ಅದು ನಂಬಿಕೆ ನಮ್ಮ ಬಾಯಿ ಮುಖಾಂತರ ನಮ್ಮ ಮಾತಿನಲ್ಲಿ ನಾವು ತೋರಿಸಿ ದೇವರಿಗೆ ಸ್ತೋತ್ರ ಮಾಡುವಾಗ ಆ ಪ್ರಾರ್ಥನೆ ಬರುತ್ತದೆ. ಇದು ನಂಬಿಕೆಯಾಗಿದೆ. ಒಂದು ಎಕ್ಸಾಂಪಲ್ ಹೇಳಿದ್ರೆ, ನಾನು ಒಂದು ಪುಸ್ತಕ ಪ್ರಾರ್ಥನೆ ಬಗ್ಗೆ ಒಂದು ಪುಸ್ತಕ ನಾನು ಓದುವಾಗ ಒಬ್ಬ ಸ್ತ್ರೀಗೆ ಕ್ಯಾನ್ಸರ್ ರೋಗಿಯಾದ ಒಂದು ಸ್ತ್ರೀ ಒಂದು ಹೀಲಿಂಗ್ ಕೂಟಕ್ಕೆ ಬಂದಿದ್ದರಂತೆ. ಆ ಹೀಲಿಂಗ್ ಕೂಟದಲ್ಲಿ ದೇವರ ಸೇವಕರಾದ ಸುವರ್ತಿಕರು ಅನೇಕ ರೋಗಿಗಳು ಪ್ರಾರ್ಥನೆ ಮಾಡುವಾಗ ಅನೇಕ ರೋಗಿಗಳು ಬಂದು ಮುಂದೆ ಬಂದು ಸಾಕ್ಷಿ ಕೊಟ್ಟರು, ಈ ದೇವರ ಸೇವಕರು ನನಗೋಸ್ಕರ ಪ್ರಾರ್ಥನೆ ಮಾಡುವಾಗ ನನ್ನ ರೋಗ ಗುಣವಾಯಿತು. ಅದು ಈ ಕ್ಯಾನ್ಸರ್ ಸ್ತ್ರೀ ಆ ಸೇವಕರು ಪ್ರಾರ್ಥನೆ ಮಾಡುವಾಗ ಅವರ ರೋಗ ಇನ್ಸ್ಟೆಂಟ್ ಗುಣವಾಗಲಿಲ್ಲಂತೆ.
ಅದನ್ನ ಸೇವಕರಂತೆ ನೀವು ಮನೆಗೆ ಹೋದ ನಂತರ ನೀವು ಈ ವಾಕ್ಯನ ಅರಿಕೆ ಮಾಡಿ ಯೇಸುವಿನ ಭಾಷಣದಿಂದ ನನಗೆ ಗುಣವಾಗಿದೆ ಎಂಬುದಾಗಿ ಅರಿಕೆ ಮಾಡುತ್ತಾ ಇರಿ, ದೇವರ ಸ್ತೋತ್ರ ಮಾಡ್ತೀವಿ ಎಂಬುದಾಗಿ ಆ ಶಿವತ್ತಿಗೆ ಅವರಿಗೆ ಹೇಳಿದಂತೆ. ಆ ಹೆಂಗಸು ಮನೆಗೆ ಹೋದ ನಂತರ ಅದೇ ರೀತಿ ದಿನಕ್ಕೆ 3 ಸಲ ಅವಳು ಹೇಳ್ತಿದ್ದೆ, ಈ ದಿನ ಕ್ಯಾನ್ಸರ್ ರೋಗವು ಯೇಸುವಿನ ಭಾಷಣದಿಂದ ಗುಣವಾಗಿದೆ ಎಂಬುದಾಗಿ ದಿನಕ್ಕೆ 3 ಸಲ ಅವಳು ಹೇಳಿದಂತೆ, ದಿನಕ್ಕೆ 3 ಸಲ ಹೇಳಿದಂತೆ. ಅದು ಹೇಳಿದಾಗೆ ರೋಗ ಜಾಸ್ತಿ ಆಗ್ತಾ ಹೋಗ್ತದಂತೆ ಮತ್ತು ಸೈತಾನ ಹೇಳ್ತಾನೆ ಆ ಮಾತ್ರ ಐಕೆ ಮಾಡುವಾಗ ಅದು ಸುಳ್ಳು, ನಿನಗೆ ಗುಣವಾಗಲಿಲ್ಲ ಅನ್ನೋದಾಗೆ. ಅದು ಇವಳು ಆ ದೇವರ ಸೇವಕರು ವಾಕ್ಯ ನಂಬಿಕೊಂಡು ಅವ್ರು ಹೇಳಿದರು, ಅವರು ದೇವರ ಸೇವಕರು ನನ್ನ ತಂದೆ ಕೈ ಇಟ್ಟಿದ್ದಾರೆ, ದೇವರ ವಾಕ್ಯ ದೇವರ ಸೇವಕರಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ, ಅವ್ರು ರೋಗಿ ಹೋಗಲ್ಲ ಕೈ ಇವಾಗ ಯೇಸು ಗುಣ ಮಾಡ್ತಾನೆ. ಅದು ಅವ್ರು ನಂಬಿದರು. ಮತ್ತೆ ಯೇಸು ಭಾಷಣದಿಂದ ನನ್ನ ಕ್ಯಾನ್ಸರ್ ರೋಗ ಗುಣವಾಯಿತು. 6 ತಿಂಗಳು ಆ ಸ್ತ್ರೀಯು ತನ್ನ ಬಾಯಿನ ಅರಿಕೆ ಮಾಡಿದ ನಂತರ ಆ ಕ್ಯಾನ್ಸರ್ ಗುಣವಾಗ್ತದೆ. ಅದಕ್ಕೆ ನಂಬಿಕೆ ಇದ್ದರೆ ಇಮಿಡಿಯೇಟ್ಲಿ ಮಿರಾಕಲ್ ಆಗ್ತದೆ. ಕೆಲವು ಸಲ ಆಗುದಿಲ್ಲ ಅಂತ ದೇವರಿಂದ ಕೊಡಲಿಲ್ಲ ಅಲ್ಲ, ನಂಬಿಕೆಯನ್ನು ಆಗುವ ಮೊದಲೇ ದೇವರ ವಾಗ್ದಾನವನ್ನು, ಆ ದೇವರ ಪ್ರವಾದನೆಯನ್ನು, ಆ ದೇವರ ದರ್ಶನವನ್ನು, ಆ ದೇವರ ಕನಸು ಕೊಡಬಹುದು, ಆ ದೇವರ ವಾಕ್ಯ ನಂಬಿಕೆಯಿಂದ ಮಾತನಾಡಬೇಕು. ನನ್ನ ರೋಗ ಗುಣವಾಗಿದೆ. ಏನೇ ಬೇಕಾದ ಸೈತಾನದಲ್ಲಿ ಡಾಕ್ಟರ್ ಏನೇ ಹೇಳಿ ಡಾಕ್ಟರ್ ರಿಪೋರ್ಟ್ ಆರಿಕೆ ಮಾಡೋದಿಲ್ಲ, ಸೈತಾನದ ಮಾತು ಕೇಳಿದ್ರೆ ನೀವು ನಂಬಬೇಕು, ಈ ವಾಕ್ಯ ಸತ್ಯವಾಗಿದೆ. ಆಮೇಲೆ ನಂಬಿದ್ದೀರಾ ನೀವು? ದೇವರು ಇದಕ್ಕೆ ಸುಳ್ಳಾಡ್ತಾನ? ಪೇತ್ರನು ಸುಳ್ಳಾಡ್ತಾನ? ಅಲ್ಲಿಂದ ಯೇಸು ಭಾಷಣ ನಿಮಗೆ ರೋಗ ಗುಣವಾಯಿತು. ಗುಣವಾಗ್ಲಿಕ್ಕೆ ಉಂಟಾ? ಹಾಗಾದ್ರೆ ನೀವು ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡಿದ್ರು? ಒಂದಿದೆ ನಂಬಿರಿ, ನಂಬಿಕೆ ಪ್ರಾರ್ಥನೆ ಸ್ತೋತ್ರ ಮಾಡುತ್ತಾರೆ, ಆ ವಾಕ್ಯ ಅರಿಕೆ ಮಾಡಿದ್ರೆ ನಿಮ್ಮ ನಂಬಿಕೆ ಹಾಗೆ ದೇವರು ಅದ್ಭುತಗಳು ಮಾಡ್ತಾನೆ, ಮಿರಾಕಲ್ ಮಾಡ್ತಾನೆ, ಉತ್ತರವು ನೀವು ಹೊಂದಿಕೊಳ್ಳುತ್ತೀರಿ. ಆದರೆ ನೀವು ಪ್ರಾರ್ಥನೆ ಮಾಡೋದು, ಅರಿಕೆ ಮಾಡೋದು ಆದರೆ ಈ 4 ಸ್ಟೆಪ್ ಫಾಲೋ ಮಾಡದಿದ್ದರೆ ನಿಮ್ಮ ಪ್ರಾರ್ಥನೆ ಉತ್ತರ ಬರಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ನಿಮ್ಮದು ವಾಕ್ಯ ನೋಡುತ್ತೆ. ಇವರಿಗೆ ಪತ್ರಿಕೆ 11ನೇ ಆದಿಯಲ್ಲಿ 6ನೇ ವಾಕ್ಯ, Hebrews chapter 11 verse 6. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯಕ. ಆಮೇಲೆ ಹೇಳ್ತದೆ, ಆದರೆ ನಂಬಿಕೆಯಿಲ್ಲದೆ ದೇವರು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುದು ಅವಶ್ಯ. ಉತ್ತರ ಬರೋ ತನಕ ನಂಬಿಕೆ ಬಿಡಬಾರದು. ಉತ್ತರ ಬರೋ ತನಕ ಏನು ಮಾಡಬೇಕು? ಈ 4 ಸ್ಟೆಪ್ ಕಂಟಿನ್ಯೂಸ್ ಕಾರ್ಯ. ಒಂದಿನ ಮಾತ್ರ ಅಲ್ಲ, ಪ್ರತಿದಿನ ನಂಬಿಕೆ ಪ್ರೇರಣೆ ಮಾಡಿ 4 ಸ್ಟೆಪ್ ಫಾಲೋ ಮಾಡಬೇಕು. ಮತ್ತು ಹಾಗೆ ಉತ್ತರ ಬರೋ ತನಕ ನೀವು ಅವು ದೇವರನ್ನ ಪ್ರಾರ್ಥನೆ ಕೊಡುತ್ತಾನೆ, ದೇವರನ್ನ ಅದ್ಭುತಗಳನ್ನು ಮಾಡುತ್ತಾನೆ ಎಂದರೆ ನೀವು ನಂಬಿದಾಗೆ ದೇವರ ಕಾರ್ಯ ಮಾಡುತ್ತಾನೆ. ಆದರೆ ನಂಬಿಕೆ ಇಲ್ಲದಿದ್ದರೆ ನಿಮ್ಮ ಪ್ರಾರ್ಥನೆ ಉತ್ತರ ಸಿಗುವುದಿಲ್ಲ. ಇದು ಆಗಿದೆ ನಂಬಿಕೆ ಮಾಡುವ ಅನೇಕರು. ಇವತ್ತು ಅನೇಕರು ನನ್ನ ಸೇವೆಯ ಅನುಭವದಲ್ಲಿ ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ಉಪವಾಸ ಮಾಡುತ್ತಾರೆ. ಆದರೆ ಕೆಲವೊಂದು ಮಾತ್ರ ಪ್ರಾರ್ಥನೆ ಉತ್ತರ ಹೊಂದಿಕೊಳ್ಳುತ್ತಾರೆ, ಕೆಲವರು ಹೊಂದಿಕೊಳ್ಳುವುದಿಲ್ಲ. ಕಾರಣ ಅವರ ಪ್ರಾರ್ಥನೆಯಲ್ಲಿ ನಂಬಿಕೆ ಇರುವುದಿಲ್ಲ. ಅದಕ್ಕೆ ಪ್ರಾರ್ಥನೆ ಉತ್ತರ ಬರಬೇಕಾ? ಈ ರೀತಿಯಲ್ಲಿ ನೀವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಬೇಗ ಬರುವುದು, ತಡ ಬರುವುದು. ಆದರೆ ನಿಮ್ಮ ನಂಬಿದ ಮೇರೆಗೆ, ನಂಬಿಕೆ ಪ್ರಾರ್ಥನೆ ಮಾಡಿದ ಮೇರೆಗೆ, ನಂಬಿಕೆ ಮಾತನಾಡಿದ ಮೇರೆಗೆ ದೇವರು ಕಾರ್ಯ ಮಾಡುತ್ತಾನೆ. ಆಮೇಲೆ ಅದು ನಂಬಿಕೆ ಇದ್ದರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಅದು ನೆನಪ ನೋಡಿದ್ರೆ ಒಂದೇ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆ. ಒಂದೇ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆ. ಮತ್ತೆ ಬರೆಸುವಾಗ್ತೆ 18ನೇ ಆದ್ಯದಲ್ಲಿ 19ನೇ ವಾಕ್ಯ, ಮಾತೇ 18 verse 19 verse. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದನ್ನು ಹೇಳುತ್ತೇನೆ. ಆಮೇಲೆ
ಇದು ಸಹ ಇಂಪಾರ್ಟೆಂಟ್. ನೀವು ಪ್ರಾರ್ಥನೆ ಮಾಡಬೇಕು. ಅದೇ ಯಾರಲ್ಲಿ ನಂಬಿಕೆ ಬರೀ ಕೆಲವು ಸಾರಿ ನಂಬಿಕೆ ಇಲ್ಲದವರಿಗೆ ಸೇರಿ ಪ್ರಾರ್ಥನೆ ಮಾಡಿ ಆಗ್ತಾರೆ. ಯಾರಲ್ಲಿ ಆ ನಂಬಿಕೆ ಉಂಟು ಅವರ ಸಂಗಡ ಒಂದು ಮನಸ್ಸಾಗಿ ಪ್ರೇರೆ ನೀವು ಒಂದು ಮನಸ್ಸಾಗಿ ಪ್ರಾರ್ಥನೆ ಮಾಡುತ್ತಾರೆ. ಅವರ ನಂಬಿಕೆ ನಿಮ್ಮ ನಂಬಿಕೆ ಹುಟ್ಟುಗೂಡುವಾಗ ಅಲ್ಲಿ ಉತ್ತರ ಬರುತ್ತದೆ. ಅದಕ್ಕೆ ನಾವು ಸಭೆಯಾಗಿ ಸೇರಿ ಉಪವಾಸ ಪ್ರಾರ್ಥನೆ ಮಾಡೋದು, ಬೇರೆ ಮುಂಜಾನೆ ಜಾವದಲ್ಲಿ ಇಬ್ಬರು ಕುಟುಂಬ ಪ್ರಾರ್ಥನೆ ಮಾಡೋದು, ಅಥವಾ ನಿಮ್ಮ ಸೇವಕರಿಗೆ ಅಗತ್ಯ ನೀವು ಸೇವಕರು ಫೋನ್ ಮಾಡಿ ಪ್ರಾರ್ಥನೆ ಮಾಡೋದು, ಅದು ನಿಮಗೆ ಪ್ರೇಯರ್ ಪಾರ್ಟ್ನರ್ ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ನಂಬಿಕೆ ನಿಮ್ಮ ನಂಬಿಕೆ ಪ್ರಾರ್ಥನೆ ಮಾಡುವ ವ್ಯಕ್ತಿ ಸಹ ನಂಬಿಕೆಯಲ್ಲಿ ಇರುವವನಾಗ, ಅದು ಇಬ್ಬರ ನಂಬಿಕೆ ಒಂದು ಗುರುತು ಪ್ರಾರ್ಥನೆ ಮಾಡುವಾಗ ಅದು ಏನು ಪ್ರಾರ್ಥನೆ ಮಾಡೋದು ಅದು ಉತ್ತರ ಕೊಡುವವನಾಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಪ್ರೇಯರ್. ಅದಕ್ಕೆಲ್ಲ ಜಸ್ಟ್ ಅದನ್ನು ನೋಡುವ ಪ್ರೇರೆ ಅಪೊಸ್ತಲದಲ್ಲಿ 1ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. Acts chapter 1 verse 13 and 14. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಅಂದ್ರೆಯ, ಫಿಲಿಪ್ಪ, ತೋಮ, ಬಾರ್ತಲೋಮಾಯ, ಮತ್ತಾಯ, ಅಲ್ಫಾಯನ, ಯಾಕೋಬ, ಮತ್ತಾಭಿಮಾನಿ ಅನಿಸಿಕೊಂಡ ಸಿಮೋನ, ಯಾಕೋಬನ ಯೂದ, ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಒಂದು ಮನಸ್ಸು ಪ್ರಾರ್ಥನೆ ಯೇಸು ಕ್ರಿಸ್ತನು ಪರಲೋಕ ಹೋಗುವಾಗ ಅವನಿಗೆ ಆಜ್ಞೆ ಕೊಟ್ಟನು, ನೀವು ತಂದೆ ದೇವರು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಿಮಗೆ ಕಳಿಸಿಕೊಡೋ ತನಕ ನೀವು ಪ್ರಾರ್ಥನೆ ಮಾಡಿ. ಈ ಕೊಟ್ಟ ಆಜ್ಞೆಗೆ 120 ಮಂದಿಗಳಲ್ಲಿ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರು. ಇವತ್ತು ಅನೇಕರು ಸಭೆಯಾಗಿ ಉಪವಾಸ ಪ್ರಾರ್ಥನೆ ಕರೆಯುವಾಗ ಪ್ರೇರಾದ ಕುಟುಂಬ ಪ್ರಾರ್ಥನೆಗೆ ಅನೇಕರು ಯಾಕೆ ನಾವು ಕುಟುಂಬ ಪ್ರೇರಣೆ ಮಾಡಬೇಕು, ಯಾಕೆ ನಾನು ಸಭೆ ಅಷ್ಟು ದೂರ ಪ್ರಯಾಣ ಮಾಡಿ ಯಾಕೆ ನಾನು ಫಾಸ್ಟಿಂಗ್ ಪೀರಿಯಡ್ ಹೋಗಬೇಕು, ಯಾಕಾದ್ರೆ ನಾವು ಈ ರೀತಿ ಮಾಡಿ ಅನೇಕ ಪ್ರಾರ್ಥನೆ ತಗೊಳ್ಕೊಳ್ಳೋಕೆ ಆಗುವುದಿಲ್ಲ. ಪ್ರಾರ್ಥನೆ ಬಿಟ್ಟ ಬರಬೇಕಾದ್ರೆ ನೀವು ವ್ಯಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರು, ಅದರಿಂದ ಒಂದು ಮನಸ್ಸಿನಿಂದ ನಿಮ್ಮ ಸಭೆಯೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಒಂದು ಮನಸ್ಸಾಗಿ ಪ್ರಾರ್ಥನೆ ಮಾಡುವಾಗ ಪ್ರೇರೆ ದೇವರು ಅಲ್ಲಿ ತಗೊಳ್ಳುತ್ತಾನೆ. ಇವರು ಒಂದೇ ಮನಸ್ಸಿನಿಂದ ಪ್ರೇರೆ ಅವರು ಪ್ರಾರ್ಥನೆ ಮಾಡಿದ್ರು, ಪ್ರಾರ್ಥನೆ ನಿರತರಾಗಿದ್ದರು. ಆಗ ದೇವರು ಏನು ಮಾಡಿದರು? ಅಪ್ಪದ 2ನೇ ಅಧ್ಯಾಯದಲ್ಲಿ 1ರಿಂದ 4 ವಾಕ್ಯಗಳು ಪ್ರೇರೆ. ಅಪ್ಪದ 2 1ರಿಂದ 4 ವಾಕ್ಯ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವನಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಒಂದು ಮನಸ್ಸಿನಿಂದ ಪ್ರಾರ್ಥನೆ ಮಾಡುವ ಪ್ರಾರ್ಥನೆಗೆ ಏನು ಸಿಕ್ಕಿದ್ದು? ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮನು ಆ 120 ಮಂದಿ ಮೇಲೆ ಇಳಿದು ಬಂದನು. ಇವತ್ತು ಪವಿತ್ರಾತ್ಮ ಬರಬೇಕಾ? ಪವಿತ್ರಾತ್ಮ ಅಭಿಷೇಕ ಬೇಕಾ? ಸಭೆಯಾಗಿ ಸೇರಿ ಪ್ರಾರ್ಥನೆ ಕರೆಯುವಾಗ ಯಾರೆಲ್ಲ ಆ ಪ್ರಾರ್ಥನೆ ಒಂದು ಮನಸ್ಸು ಸೇರಿ ಪ್ರಾರ್ಥನೆ ಮಾಡ್ತಾರೆ, ದೇವರ ಆತ್ಮ ವರಗಳನ್ನು ಅದರ ಅಭಿಷೇಕವನ್ನು ಅದು ಕೂಡ ಅಲ್ಲಿ ಒಂದೇ ಮನಸ್ಸು 120 ಮಂದಿ ಒಂದೇ ಮನಸ್ಸು ಪ್ರಾರ್ಥನೆ ಮಾಡಿದರು. ಸಡನ್ ಆಗಿ ಪಂಚಾಯತ್ ಬರುವಾಗ ಪವಿತ್ರಾತ್ಮ ಅವರ ಇಲ್ಲಿ ಬಂದು ಅವರನ್ನು ಅಭಿಷೇಕ ಮಾಡಿ ಅವರ ಇಡೀ ಲೋಕವೇ ಅಲೋಕಾರವಾಗಿದೆ. ದೇವರ ಆತ್ಮನ ಪ್ರೇರೆ ಸಭೆಯಲ್ಲಿ ಕಾರ್ಯ ಮಾಡಬೇಕು. ಆದರೆ ಸಭೆಯ ಪ್ರತಿಯೊಬ್ಬ ಮಕ್ಕಳು ಒಂದೇ ಮನಸ್ಸಿಂದ ತನ್ನ ಸಭೆಯೊಟ್ಟಿಗೆ ಸೇರಿ ಉಪವಾಸ ಪ್ರಾರ್ಥನೆ ನಿರತರಾಗ್ತಾರೆ. ದೇವರ ಆ ಸಭೆಯಲ್ಲಿ ದೊಡ್ಡ ಉಜ್ಜೀವನ ಮಾಡಿದ್ರು. ಆತನ ವರಗಳನ್ನು ಆತನ ಮೈನ ಅಭಿಷೇಕವನ್ನು ತುಂಬಿಸಿ ಮಾತ್ರ ಕಾರ್ಯ ಮಾಡುತ್ತಾರೆ. ಅದಕ್ಕೆ ಒಂದು ಮನಸ್ಸಿನ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಇನ್ನೊಂದು ಎಕ್ಸಾಂಪಲ್ ಅಪೊಸ್ತಲತೆ 2ನೇ ಅಧ್ಯಾಯದಲ್ಲಿ 42 ಮತ್ತು 43 ವಾಕ್ಯ. Acts 2:42 and 43. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ಇಂಥ ಅದ್ಭುತಗಳು ಇಂಥ ಮಾತು ಆಗ ಕಾರಣ ಏನು? ಸಭೆಯವರು ಅಪೊಸ್ತಲರ ಬೋಧನೆಗಳಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ರೊಟ್ಟಿ ಮುರಿದು ಒಂದೇ ಮನಸ್ಸು ಕೂಡಿ ಬರ್ತಿದ್ದರು. ಎಷ್ಟು ಪ್ರಜರ ಮಕ್ಕಳು ಆದಿತರ ಸಭೆಗೆ ಉಪವಾಸ ಪ್ರಾರ್ಥನೆಗೆ ಒಂದು ಕೂಡಿ ಬರ್ತಾರೋ ಅಲ್ಲಿ ದೇವರ
ಸ್ವಲ್ಪದ ಅದ್ರ ಮಾತುಕತೆ ಮಾಡೋದು ಅಂತಂದರೆ ಒಂದು ಮನಸ್ಸಿನ ಪ್ರಾರ್ಥನೆ, ಒಂದು ಮನಸ್ಸಿಗೆ ಆರಾಧನೆ ಮಾಡೋದು, ಕುಟುಂಬಕ್ಕೆ ಪ್ರಾರ್ಥನೆ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ಪ್ರಾರ್ಥನೆ ಉತ್ತರ ಸಿಗಬೇಕು, ಪ್ರಾರ್ಥನೆ ಬೀಳಾಗಬೇಕು, ದೊಡ್ಡ ಕಾರ್ಯ ಆಗಬೇಕಾಗುತ್ತೆ. ಅಲ್ಲಿ ನಾವು ದಾನಿಯೇಲನ ನಾವು ಏನು ನೋಡ್ತೇವೆ, ದಾನಿಯೇಲನಿಗೆ ಅಲ್ಲಿ ಅರಸನಿಗೆ ಕನಸು ಬಿತ್ತು. ಆ ಕನಸಿನ ಅರ್ಥವನ್ನು ಹೇಳಿದರೆ ಅರಸನಿಗೆ ನಾನು ಅವರನ್ನು ಒಂದು ಮಾತಿನ ಜೊತೆಗೆ ಒಂದು ಆಜ್ಞೆಯನ್ನು ಎರಡು ಗಂಟೆಯಲ್ಲಿ ನೋಡ್ತೇವೆ. ಆಗ ದಾನಿಯೇಲ ಏನು ಮಾಡ್ತಾನೋ, ಅವನು ಅನನ್ಯ ಮತ್ತು ಸದ್ರಕ್ ಮೆಸೇಜ್ ಅಭಿನಯಗಳು ಆ 3 ಮಂದಿ ಒಟ್ಟಿಗೆ ಸೇರಿ ಅವರು ಪ್ರಾರ್ಥನೆ ಮಾಡೋದು, ದೇವ ಈ ಕನಸಿನ ಅರ್ಥವನ್ನು ತಿಳಿಯಪಡಿಸಿ. ಇದನ್ನು ನಾವು ಸಾಯ್ತೇವೆ. ದೇವರು ಮಾಡಿದ ಅವ್ರು 3 ಮಂದಿ ಒಟ್ಟು ಸೇರಿ ಪ್ರಾರ್ಥನೆ ಮಾಡುವಾಗ ರಾತ್ರಿ ದೇವರು ದಾನಿಯೇಲನಿಗೆ ಕನಸಿನ ಅರ್ಥವನ್ನು ಕೊಟ್ಟನು. ಹಾಗಾದರೆ ದಾನಿಯೇಲನು ಸಹ ಅವನು ತನ್ನ ಜೊತೆ ಆತನ ಸ್ನೇಹಿತರೊಟ್ಟಿಗೆ ಒಂದು ಮನಸ್ಸಿಗೆ ಪ್ರಾರ್ಥನೆ ಮಾಡೋದು. ಇವತ್ತು ನಾವು ಒಂದೇ ಮನಸ್ಸಿನ ಸಭೆ ಒಟ್ಟಿಗೆ, ಸಭಾ ಪಾಲುಗಳೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿದ್ದರೆ ದೇವರ ಕಾರ್ಯ ಮಾಡುವನು ಆಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡುವ, ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, Acts 3:1. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿದ್ದರು. ಗುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದರು. Acts 3:1-9 ತನಕ ಇಲ್ಲಿ ನೋಡ್ತೇವೆ. ಇಲ್ಲಿ ಪೇತ್ರನಿಗೆ ಒಂದೇ ಮನಸ್ಸಿನ ಅವ್ರ ದಿನಾಲು ನಂಬಿಕಸ್ಥರಾಗಿ ಅವ್ರ ಒಂದೇ ಮನಸ್ಸಿನ ಪ್ರಾರ್ಥನೆ ಮಾಡ್ತಿದ್ದರು ಒಟ್ಟಾಗಿ ಸೇರಿ. ಆ ಪ್ರಾರ್ಥನೆ ಏನಿತ್ತು, ದೇವರಲ್ಲಿ ನನ್ನು ಸ್ವಸ್ಥ ಮಾಡಲಿಕ್ಕೆ ದೇವರಲ್ಲಿ ನಡೆಸ್ತಾನೆ. ಈ ರೀತಿ ಅಲ್ಲಿ ಸಭೆಯಲ್ಲಿ ಒಂದೇ ಅದ್ಭುತದಲ್ಲಿ ಆ ಸಭೆ 5,000 ಆತ್ಮರು ಬಂದಿದ್ದನ್ನು ನೋಡ್ತಿದ್ದಾರೆ. ಹಾಗಾದ್ರೆ ದೇವರ ಅದ್ಭುತವನ್ನು ಮಾಡಬೇಕಾ? ಸಭೆಯಲ್ಲಿ ಸಭಾ ಪಾಲ್ಗೊಂಡು ಸಭೆಯ ನಾಯಕರು ಪ್ರತಿಯೊಬ್ಬರು ಒಂದೇ ಮನಸ್ಸಿನ ಪ್ರಾರ್ಥನೆ ಮಾಡುವ ದೇವರು ತಕ್ಕ ಸಮಯದಲ್ಲಿ ಅಂತ ಅದ್ಭುತಗಳು ಅಂತ ಮಾತುಗಳು ಮಾಡುವವನಾಗಿದ್ದಾನೆ. ದೇವರು ಕಾರ್ಯ ಮಾಡಲೇಬೇಕಾದ್ರೆ ಸಭೆಯಲ್ಲಿ ಸಭಾ ಪಾಲ್ಗೊಟ್ಟಿಗೆ ಸಭೆಯ ಮಕ್ಕಳು ನಾಯಕರು ಸೇರಿ ಒಂದು ಮನಸ್ಸಿನ ಪ್ರಾರ್ಥನೆ ಮಾಡುವ ದೇವರು ಕಾರ್ಯವನ್ನು ಮಾಡುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ 28ರಿಂದ 31 ವಾಕ್ಯ, Acts 4:28-31 ತನಕ. ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದನೇ ನಡೆಸಿದರು. ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು. ಅಲ್ಲಿ ಆ ಒಂದು ಮಿರಾಕಲ್ ಆಗೋಸ್ಕರ ಅಲ್ಲಿ ಕುಂತನು ಸ್ವಸ್ಥ ಆದ ನಿಮಿತ್ತವಾಗಿ, ಅದ್ಭುತ ಆದ ನಿಮಿತ್ತವಾಗಿ ಅಲ್ಲಿ ಪರಿಚಯರು ಸಾಕು ಸದ್ದು ಕೈ ಮಾಡಿದ್ರು, ಅಪೊಸ್ತಲರಿಗೆ ಹಿಂಸೆ ಕೊಟ್ಟರು. ಇನ್ನು ನೀವು ಆ ರೀತಿ ಪ್ರಾರ್ಥನೆ ಮಾಡಬಹುದು, ಅದ್ಭುತಗಳು ಮಾಡಬಹುದು ಎಂಬುದು ಅವರಿಗೆ ಗದರಿಸಿದರು, ಬೆದರಿಸಿದರು. ಆಗ ಇಲ್ಲಿ ಪುನಃ ಅವರು ಒಟ್ಟಿಗೆ ಸೇರಿ ದೇವ ಅವರ ಬೆದರಿಗಳು ಇನ್ನೂ ನಿನ್ನ ಗುಣ ಮಾಡುವ ಅಭಿಷೇಕವನ್ನು, ಅಂತರ್ಗತ ಮಾಡುವ ಅಭಿಷೇಕವನ್ನು ಕೊಡು ಎಂದು ಪ್ರಾರ್ಥನೆ ಮಾಡುವ ಆ ಸ್ಥಳ ನಡಿಬಿದ್ದು ಇನ್ನೂ ಹೆಚ್ಚಾಗಿ ಅವರ ಮೇಲೆ ಇಲ್ಲಿ ಬಂದನು ಅವರಿಗೆ ಉಪಾಯ ಮಾಡಿದರು. ಹಾಗಾದರೆ ಎಷ್ಟು ನಾವು ಸಭೆಯಾಗಿ ಒಂದೇ ಮನಸ್ಸಿನ ಉಪವಾಸ ಪ್ರಾರ್ಥನೆ ಆದ್ಯತೆಯಲ್ಲೂ ಸಹ ಮುಂಜಾನೆ ಸಮಯದಲ್ಲಿ ಅಥವಾ ಕುಟುಂಬವಾಗಿ ಒಟ್ಟಾಗಿ ಒಂದು ಸಭೆಯಾಗಿ ಸಭೆಯಾಗಿ ಪ್ರಾರ್ಥನೆ ಸಭಾ ಪಾಲಗೊಟ್ಟಿಗೆ ಸೇರಿಕೊಂಡು ಎಲ್ಲ ನಾಯಕರು ಒಂದೇ ಪ್ರಾರ್ಥನೆ ಮಾಡುವ ಇಂಥ ಕಾರ್ಯಗಳು ದೇವರು ತನ್ನ ಸಭೆಯಲ್ಲಿ ಮಾಡುವವನಾಗಿದೆ. ಇಂಥ ಕಾರ್ಯಗಳು ಒಂದೇ ಸಿಕ್ಕಿದೆ ಅಲ್ಲಿ ಎಲ್ಲರೂ ನಮ್ಮ ಸಭಾ ಪಾಲಗೊಟ್ಟಿಗೆ ಎಲ್ಲ ನಾಯಕರು ಒಂದು ಮನಸ್ಸು ಪ್ರಾರ್ಥನೆ ಮಾಡುವ ಅಂತ ಕಾರ್ಯ ದೇವರು ಅದೇ ಕಾರ್ಯ ಮಾಡಬೇಕಾ? ಒಂದು ಮನಸ್ಸಿನ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಎಷ್ಟು ನಾವು ವ್ಯಕ್ತಿಗಳು ನಾವು ಪ್ರಾರ್ಥನೆ ಮಾಡಲೇಬೇಕು. ಆದರೆ ಬಾರಿ ಒಂದಿನವಾಗಲು ಬಾರಿ 2 ದಿನವಾಗಲು ಅದು ಉಪವಾಸ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವಾಗ ಇಂಥ ದೊಡ್ಡ ಕಾರ್ಯಗಳು ಮಾಡುವನಾಗಿದ್ದಾನೆ. ಇನ್ನು ಎಕ್ಸಾಂಪಲ್ ನೋಡಿದ್ರೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ 5ರಿಂದ 16 ವಾಕ್ಯ, Acts 12:5-16. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ರೆ ಮಾಡುತ್ತಿದ್ದನು.
ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಬೆಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ, ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ, ನಡುಕಟ್ಟಿಕೊಂಡು ನಿನ್ನ ತೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದೆಂದು ತಿಳಿಯದೆ ತಾನು ನೋಡಿದ್ದು ಕನಸೆಂದು ನಡೆಸಿದನು. ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅವನು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದನು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಆಗ ಪೇತ್ರನು ಎಚ್ಚರವಾಗಿ, ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯೆಹೂದ್ಯರಿರಲು ನನಗೆ ಮಾಡಬೇಕೆಂದಿದ್ದ ಕೇಳಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ತರುವಾಯ ಅವರು ಯೋಚನೆ ಮಾಡಿಕೊಂಡು ಮಾರ್ಗನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದರು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಸಾಕು ನೋಡ್ತೇವೆ ಇಲ್ಲಿ ಪೇತ್ರನು ಆ ಸೆರೆಮನೆಯಲ್ಲಿ ಬಿದ್ದುಕೊಂಡಿರುವಾಗ ಆ ಸಭೆಯವರು ಪೇತ್ರನು ಸೆರೆಮನೆಯಿಂದ ಬಿಡುಗಡೆಯಾಗಿ ಮನೆಗೆ ಬರೋ ತನಕ ಆ ಸಭೆಯವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ನೋಡಿದ್ರೆ ಹೇಗೆ ಅವ್ರು ಟೈಮ್ ಪ್ರೇಯರ್ ಹೇಳ್ತಾರೆ. 20 ಗಂಟೆ 2/2 ಆ ರೀತಿ ಅವನು ಒಂದು ಟೈಮ್ ಪ್ರೇಯರ್ ಆಗಿ ಅವ್ರು 20 ಗಂಟೆ ಸತತವಾಗಿದೆ. ಪೇತ್ರನು ಸೆರೆಮನೆಯಿಂದ ಬಿಡಿಸಿಕೊಂಡು ತಮ್ಮ ಮನೆಗೆ ಬರೋ ತನಕ ಪೇತ್ರನು ಎಲ್ಲಿರ್ತಾನೆ, ದೇವರ ದೂತನು ಬಂದು ಪೇತ್ರನನ್ನು ಬಿಡುಗಡೆ ಮಾಡಿದ ಪ್ರಾರ್ಥನೆಯಲ್ಲಿ ಒಂದೇ ಮನಸ್ಸಿನಿಂದ ದೇವರ ಮಕ್ಕಳು ದೇವರ ನಾಯಕರು ನಾಯಕರು ಸೇರಿ ಪ್ರಾರ್ಥನೆ ಮಾಡುವಾಗ ಅನೇಕ ಬಂಧನದಲ್ಲಿ ಕಟ್ಟಪಟ್ಟ ಆತ್ಮಗಳು ದೇವರು ಬಿಡಿಸಿ ತನ್ನ ಸಭೆಗೆ ತಗೊಂಡಾಗಿದ್ದಾನೆ. ಈಗ ನಮ್ಮ ಕುಟುಂಬ ಸಾಕಬೇಕಾ, ನಮ್ಮ ಊರಿನಲ್ಲಿ ಉಜ್ಜೀವನ ಆಗಬೇಕಾ, ಸಭಾಪಾಲಕರ ಕೈ ಜೋಡಿಸಿ ನಾಯಕರು ಒಂದು ಮನಸ್ಸ ಪ್ರಾರ್ಥನೆ ಮಾಡುವ ದೇವರು ತಮ್ಮ ದೇಶವನ್ನೇ ದೇವರು ಉಜ್ಜೀವನ ತಗೊಂಡಾಗಿದ್ದಾನೆ. ನಮ್ಮ ಊರುಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ನಾಶ ಆತ್ಮಗಳನ್ನು ದೇವರು ತನ್ನ ರಕ್ಷಕರಲ್ಲಿ ಅವರು ಚೈನ್ ಪ್ರೇಯರ್ ಅವ್ರು ಬಿಡದೇ ಇದ್ರೆ ಅಲ್ಲಿ ಪೇತ್ರನು ಬರೋ ತನಕ ಅಲ್ಲಿ ಪ್ರೇಯರ್ ನಡೀತಿದ್ರು. ಯಾಕಂದ್ರೆ ಅವರು 20 ಗಂಟೆ ಚೈನ್ ಪ್ರೇಯರ್ ಮಾಡಬಹುದು 2/2 ಆ ರೀತಿ ಆಸೆ ಒಂದೇ ಕೂಗು ಪೇತ್ರನಿಗೆ ಬಿಡಾಗಬೇಕು. ಆ ರೀತಿ ಪ್ರೇಯರ್ ಒಂದು ಮನಸ್ಸಿಗೆ ಪ್ರಾರ್ಥನೆ ಮಾಡುವಾಗ ಅಂತ ಅಸಾಧ್ಯವಾದ ಅಷ್ಟು ಕಬ್ಬಿಣದ ಸರಪಣಿಗೆ ಕಟ್ಟಪಟ್ಟ ಪೇತ್ರನು ಯಾರು ಬಿಡಿಸಲು ದೇವದೂತನಿಗೆ ಅವನು ಬಿಡಿಸಿ ಮನೆಗೆ ತಂದು ಬಿಟ್ಟನ್ನು ನೋಡ್ತೇವೆ. ಆಗ ಅಲ್ಲಿ ಅವರು ಒಂದೇ ಮನಸ್ಸಿನ ಪ್ರಾರ್ಥನೆಯಲ್ಲಿ ಬಹಳ ಬೀಳುತ್ತಿದ್ದೇವೆ. ಈ ನಮ್ಮ ದೇಶದಲ್ಲಿ ಉಜ್ಜೀವನ ಆಗಬೇಕಾ, ನಾಶದ ರಕ್ಷೆ ಆಗಬೇಕಾ, ನಾವು ಸಭೆಯವರು ಆ ರೀತಿ ಎಲ್ಲ ಒಂದು ಮನಸ್ಸಾಗಿ ಪ್ರಾರ್ಥನೆ ಮಾಡಿದ್ರೆ ಅಂತ ಕಾರ್ಯ ಮಾಡುವನು ಆಗಿದ್ದಾನೆ ಎಂದು ಎಕ್ಸಾಂಪಲ್ ನೋಡಿದ್ರೆ ಅಪೊಸ್ತಲರ 13ನೇ ಅಧ್ಯಾಯದಲ್ಲಿ 1-3 ವಾಕ್ಯ. Acts 13, 1-3. ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು ಬೋಧಕರು ಇದ್ದರು. ಯಾರೆಂದರೆ ಬಾರ್ನಬ, ನೀಗರನೆಂಬ ಸಿಮೆಯೋನ, ಕುರೇನ್ಯದ ಲೂಕ್ಯ, ಉಪರಾಜನಾದ ಹೆರೋದನ ಸಾಕಮ್ಮನಾದ ಮೆನಾಹೇನ, ಸೌಲ ಇವರು ಕರ್ತರನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳಿಸಿಕೊಟ್ಟರು. ಅಲ್ಲಿ ಸಭೆಯವರು ಸಭಾಪಾಲಕರ ಸುತ್ತಲೇ ನಾಯಕರು ಸೇರಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಪೌಲ್ ಅತಿ ಸ್ಪಷ್ಟವಾಗಿ ಅಪೊಸ್ತಲ ಪೌಲನನ್ನು ಬಾರ್ನಬರನ್ನು ಆ ದೇವರ ಸೇವೆಗೋಸ್ಕರ ಓಪನ್ ಆಗಿ ಪಬ್ಲಿಕ್ ಆಗಿ ಅನೇಕರಿಗೆ ಈ ತಾಳ್ಮೆಯಿಂದ ದೇವರು ಒಬ್ಬರನ್ನು ಸೇವೆಗೆ ಕರೆಯಲು ಕೊಡುವುದಾದರೆ ದೇವರ ನನ್ನ ಸಭೆಯಲ್ಲಿ ಎಲ್ಲರ ಎದುರಿನಲ್ಲಿ ಅವರ ಹೆಸರು ಕರೆದು ಓಪನ್ ಆಗಿ ಪ್ರವಾದನೆ ಮಾಡುತ್ತಾನೆ. ಯಾವಾಗ ಆ ಸಭೆಯಲ್ಲಿ ಸಭಾಪಾಲಕರಿಗೆ ಎಲ್ಲ ನಾಯಕರು ಉದ್ದೇಶ ಪ್ರಾರ್ಥನೆ ಮಾಡುವ ದೇವರ ಆತ್ಮನು ಆ ಪೌಲನ ಜೀವಿತ ಕಲಿಬೇಕಿತ್ತು. ದೇವರ ಆತ್ಮನು ಅವ್ರಿಗೆ ಪ್ರವಾದನೆ ಮಾತಾಡಿದನು. ಪೌಲನ ನಿಲ್ಲಿಸಿಕೊಂಡು ಅವನ ಓಪನ್ ಎಲ್ಲರಿಗೆ ಅವರ ಕೊಟ್ಟ ಸೇವೆಯನ್ನು ಓಪನ್ ಆಗಿ ಪಬ್ಲಿಕ್ ಆಗಿ ಪ್ರವಾದನೆ ಮಾಡಿಕೊಂಡು ಹಸ್ತ ಬಿಟ್ಟು ಜೀವಿತ ಅನೇಕರು ಸೇವೆಗೆ ಈ ಕರೆಯುವಿಕೆ ಗಡಿಬಿಡಿ ಮಾಡಿ ಹೋಗ್ತಾರೆ. ನಾವು ಸೇವೆಗೆ ಗಡಿಬಿಡಿ ಮಾಡುವಾಗಬಾರ್ದು. ದೇವರ ಸೇವೆ ಕೊಟ್ಟಿಗೆ ಎಲ್ಲ ನಾಯಕರು ಸೇರಿ ಪ್ರಾರ್ಥನೆ ಮಾಡಬೇಕು. ದೇವರ ಆತ್ಮನು ಯಾರಿಗೆ ಅಂತ ಭಾರ ಕೊಟ್ಟಿದ್ದಾರೋ, ಯಾರಿಂದ ಸೇವೆ ಆತ್ಮನು ಪ್ರವಾದ ಕನ್ಫರ್ಮ್ ಮಾಡಿ ಎಲ್ಲರ ಎದುರಲ್ಲಿ ಅವ್ರನ್ನ ಅರ್ಥಪೂರ್ಣ ಮಾಡಿ ಆ ಸೇವೆಗೆ ಕಲಿಸಿಕೊಳ್ಳಲಾಗಿದೆ. ಈ ರೀತಿ ಮಾಡುವ ಪೌಲನು
ಬಲವಾಗಿ ಅವರು ದೇವರನ್ನ ಉಪಯೋಗ ಮಾಡಿದರು. ಈ ರೀತಿ ಒಟ್ಟಾಗಿ ಸೇರಿ ಮಾಡ್ತಾರೆ ತುಂಬಾ ಫಲಕಾರಿಯಾಗಿದೆ. ಇನ್ನು 2 ವಾಕ್ಯ ನೋಡೋದ್ರೆ 1 ತಿಮೋತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. 1 ತಿಮೋತಿ chapter 2 verse 8. ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವು ವಾಗ್ದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಅಪೊಸ್ತಲ ಪೌಲನು ಈ 2ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲನು ಅತಿ ಹೃದಯ ನಾಶವಾದ ಆತ್ಮಗಳು ರಕ್ಷಣೆ ಆಗಬೇಕೆಂಬುದಕ್ಕೆ ಅಪೊಸ್ತಲ ಪೌಲನು 2ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅಲ್ಲಿ ಅಂದರೆ ಇವತ್ತು ಎಷ್ಟೋ ಆತ್ಮಗಳು ನಾಶವಾಗ್ತವೆ. ಅವರಿಗೆ ಸುವಾರ್ತೆ ಇವತ್ತು ನಾವು ಟಿವಿ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬರು ಸುವಾರ್ತೆ ಮನೆ ಮನೆಗೆ ಸಿಗ್ತಾ ಹೋಗ್ಬಿಟ್ರೆ ಈಗ ಆ ಆತ್ಮ ಬರಬೇಕಾದ್ರೆ ಒಂದು ಮನಸ್ಸು ಪ್ರಾಪ್ತಿ ಅದಕ್ಕೆ ಅಪರಾಧನೆ ಈಗಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವು ವಾಗ್ವಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳಲ್ಲಿ ಪ್ರಾರ್ಥಿಸಿದ ಅಪೇಕ್ಷಿಸ್ತೇನೆ. ಇವತ್ತು ಅನೇಕ ಪ್ರಾರ್ಥನೆ ಸ್ತ್ರೀಯರು ಬರ್ತಾರೆ, ಗಂಡಸರಿಲ್ಲ. ಅಪರಾಧನೆ ಸ್ತ್ರೀಯರೊಟ್ಟಿಗೆ ಗಂಡಸರು ಬಂದುಬಿಟ್ರೆ ಒಂದೇ ಮನಸ್ಸಿಂದ ದೇವ ನಮ್ಮ ಊರನ್ನು ರಕ್ಷಿಸು, ದೇವ ನಮ್ಮ ಪಟ್ಟಣ ರಕ್ಷಿಸು, ದೇವ ನಮ್ಮ ಕುಟುಂಬ ರಕ್ಷಿಸು, ದೇವ ಇಷ್ಟು ಜನ ಸುವರ್ಣ ಹುಟ್ಟಿದ್ದೇವೆ, ದೇವ ಈ ಆತ್ಮ ರಕ್ಷಿಸಿದ ಒಂದೇ ಮನಸ್ಸಿನಿಂದ ಸ್ಪೆಸಿಫಿಕ್ ಆಗಿ ಗಂಡಸರು ನಾವು ಅನೇಕ ಪ್ರಾರ್ಥನೆ ಕೂಡ ಹೆಂಗಸರು ಜಾಸ್ತಿ ಗಂಡಸರು ಕೆಲಸ ಇಲ್ಲಿ ಅಪರಾಧಕ್ಕೆ ಎಲ್ಲ ಕಡೆಯಲ್ಲಿ ಪುರುಷರು ಯಾವ ದ್ವೇಷ ಕೋಪ ಇಲ್ಲದೆ ಒಂದು ಮನಸ್ಸಿನಿಂದ ಸೇವಕರಿಗೆ ಕೈ ಪ್ರಾರ್ಥನೆ ಮಾಡಿದ್ದಾರೆ. ದೇವರು ನಿಜವಾಗಿ ನಾಶ ಆತ್ಮವನ್ನು ರಕ್ಷಿಸುವುದರಲ್ಲಿ ಎದುವನಾಗಿದ್ದಾನೆ. ಇಂದ ಎಕ್ಸಾಂಪಲ್ ಪೇತ್ರ ಬರೆದ 1ನೇ ಪತ್ರಿಕೆ ಅದೇ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. 1 Peter 3 verse 7. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನನೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿರುವುದಿಲ್ಲ. ಕುಟುಂಬವಾಗಿ ಗಂಡ ಹೆಂಡತಿ ಮಕ್ಕಳು ಸೇರಿ ಕುಟುಂಬ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್ ಹೇಳ್ತಾನೆ. ಅನೇಕರ ಕುಟುಂಬದಲ್ಲಿ ಸಮಾಧಾನವಿಲ್ಲ, ಕುಟುಂಬದಲ್ಲಿ ಅದ್ಭುತವಿಲ್ಲ, ಕುಟುಂಬದಲ್ಲಿ ಆರೋಗ್ಯವಿಲ್ಲ, ಕುಟುಂಬ ಸಾಲದ ಹೊರತು ಕಾರಣ ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಾಲ್ಯನೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯ ಸಂಗಡ ವಿವೇಕ ಒಗೆತನ ಮಾಡಿರಿ. ಅವರು ಜೀವವರೆಗೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದನ್ನು ತಿಳಿದು ಅವರಿಗೆ ಮಾನವನ್ನು ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿಯುವುದಿಲ್ಲ. ಪುರುಷರು ತಮ್ಮ ಕುಟುಂಬವನ್ನು ತಮ್ಮ ಹೆಂಡತಿ ಮಕ್ಕಳನ್ನು ಆ ಪ್ರೀತಿ ಮಾಡುವುದರಲ್ಲಿ ಅವರನ್ನು ಸಹಿಸಿಕೊಳ್ಳುವುದರಲ್ಲಿ ಕಲಿತುಕೊಳ್ಳುವನಾಗಬೇಕು. ಯಾವ ಮನೆಯಲ್ಲಿ ಗಂಡನಾದವನು ತನ್ನ ಹೆಂಡತಿ ತನ್ನ ಮಕ್ಕಳನ್ನು ಒಟ್ಟುಗೂಡಿಸಿ ಈ ರೀತಿ ಅವರೊಬ್ಬರು ದೂರದೆ ಪ್ರೀತಿಯಿಂದ ಒಟ್ಟುಗೂಡಿಸಿ ಪ್ರಾರ್ಥನೆ ಮಾಡ್ತಾರೆ, ಆ ಕುಟುಂಬದಲ್ಲಿ ದೇವರು ಅವರ ಪ್ರಾರ್ಥನೆಗೆ ಯಾವುದೇ ಅಡ್ಡಿಯಿಲ್ಲದೆ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಎಲ್ಲಾ ಪ್ರಾರ್ಥನೆ ಪ್ರತಿಯೊಂದು ಸ್ಟೆಪ್ ಇಂಪಾರ್ಟೆಂಟ್. ಈ ಸ್ಟೆಪ್ಪು ಎಷ್ಟೋ ನೀವು ವ್ಯಕ್ತಿಗೆ ಪ್ರಾರ್ಥನೆ ಮಾಡಬಹುದು, ಮಾಡಲೇಬೇಕು. ಆದರೆ ಒಟ್ಟಾಗಿ ಸೇರಿ ಸ್ವಲ್ಪ ಹೊತ್ತಾದರೂ ಒಂದು ಮನಸ್ಸಿಂದ ಪ್ರಾರ್ಥನೆ ಮಾಡುವುದಾದರೆ ಆ ಪ್ರಾರ್ಥನೆಯಲ್ಲಿ 100% ದೇವರ ಮಿರಾಕಲ್ ಮಾಡುವನಾಗಿದ್ದಾನೆ. ಆ ಪ್ರಾರ್ಥನೆಯಲ್ಲಿ ಬಲ ಅಡಗಿಸಿದ್ರೆ ನೀವು ಇಬ್ಬರಲ್ಲಿ ಇಬ್ಬರು ತಾಬರು ಯಾವುದು ಒಂದೇ ಒಂದು ಪ್ರಾರ್ಥನೆ ಮಾಡಿದ್ರೆ ಪರವಾಗಿ ಕೃತ ಕೊಡುತ್ತಾನೆ. ಇವತ್ತು ಇದೇ ಅಡ್ಡಿ ಸಹಿತ ಎಲ್ಲರಿಗೂ ಬಿಸಿ ಮಾಡ್ತಾರೆ. ಉಪವಾಸ ಪ್ರಾರ್ಥನೆ ಬಿಡಿಸುತ್ತಲ್ಲ ಇವತ್ತು ನಾವು ಈ ಸೈತನ್ನ ತಂತ್ರವನ್ನು ಎದುರಿಸಬೇಕು. ಪ್ರಾರ್ಥನೆಗೆ ನಾವು ಮನಸ್ಸು ಮಾಡಬೇಕು, ಅದಕ್ಕೆ ರಜೆ ಮಾಡಬೇಕು, ಪ್ರಾಕ್ಟೀಸ್ ಮಾಡಿ ಒಟ್ಟಾಗಿ ಸೇರಿ ಸಭೆಯಾಗಿ ಸೇರಿ ಮಾಡೋ ಪ್ರಾರ್ಥನೆಯಿಂದ ಮಾಡಬೇಕು. ಡೆಫಿನೆಟ್ ದೇವರು ಅಪಸರ್ಗ ಮಾಡಿದ ಅದೇ ಕಾರ್ಯಗಳು ದೇವರ ತನ್ನ ಸಭೆಯಲ್ಲಿ ಮಾಡುವನು ಆಗಿದ್ದಾನೆ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. 2 ಪಾಯಿಂಟ್ ಅದು ನೆಕ್ಸ್ಟ್ ನಿಮಗೆ ಕಂಟಿನ್ಯೂ ಮಾಡ್ತೇನೆ. ದೇವರ ನಮಗೆ ಸ್ತೋತ್ರವಾಗಲಿ.